ನಮಸ್ಕಾರ. ಈ ದಿನ .com ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಹುಟ್ಪಾಡಿ. ರಾಜ್ಯ ಸರ್ಕಾರ ತ್ರಿಭಾಷಾ ಸೂತ್ರವನ್ನ ರದ್ದುಗೊಳಿಸಿ ದ್ವಿಭಾಷಾ ಸೂತ್ರವನ್ನ ತರುವುದಕ್ಕೆ, ಜಾರಿಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಅನ್ನುವ ಹಾಗೆ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಲಾಖೆಯ ವತಿಯಿಂದ ಈಗ ನಡೀತಾ ಇರುವಂತಹ SSLC ಪರೀಕ್ಷೆಯ ಮುಖೇನವಾಗಿಯೇ ಅದನ್ನ ಜಾರಿಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನೀತಿಯನ್ನ ಅಂದ್ರೆ SCP ಯಲ್ಲಿ ಈ ರೀತಿಯಾಗಿ ದ್ವಿಭಾಷಾ ವಿಷಯವನ್ನ ಪ್ರಸ್ತಾಪಿಸಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಶಿಕ್ಷಣ ತಜ್ಞರು ಅದನ್ನ ಸ್ವಾಗತಿಸಿದ್ದಾರೆ. ಈ ಎಲ್ಲ ವಿಷಯಗಳ ನಡುವೆ ಇದರ ಬಗ್ಗೆ ಪರ ವಿರೋಧ ಚರ್ಚೆಯು ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ, ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಿರುವಂತಹ ನಿರಂಜನ ಆರಾಧ್ಯ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. 2025ರಲ್ಲಿ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ಆಯೋಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೊಟ್ಟಿತ್ತು. ಕಡ್ಡಾಯವಾಗಿ 5ನೇ ತರಗತಿಯವರೆಗೆ ದ್ವಿಭಾಷಾ ಸೂತ್ರದಲ್ಲಿಯೇ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಶಿಕ್ಷಣ ಇಲಾಖೆ ಕೂಡ ಅದನ್ನ ಮಾನ್ಯ ಮಾಡಿ ಅದರ ಮುಂದುವರಿದ ಭಾಗ ಅನ್ನುವ ಹಾಗೆ ನಿನ್ನೆ ಶಿಕ್ಷಣ ಇಲಾಖೆ ಸಚಿವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತೃತೀಯ ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ಮಾಡ್ಕೊಂಡು ಮಕ್ಕಳ ಮೇಲೆ ಹೇರಿಕೆ ಆಗ್ತಿದ್ದಂತಹ ಒತ್ತಡವನ್ನ ತಣಿಸುವಂತಹ ಅಥವಾ ತಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನೋದಾಗಿ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸ್ವಾಗತಿಸಿದ್ದೀರಿ ಈ ನಿರ್ಧಾರವನ್ನ. ಪ್ರಾಥಮಿಕವಾಗಿ ಈ ವಿಷಯ ಬಗ್ಗೆ ಪ್ರಸ್ತಾಪಿಸುವುದಾದ್ರೆ, ಮಾತನಾಡೋದಾದ್ರೆ. ನಿರ್ಧಾರವನ್ನ ಸ್ವಾಗತಿಸಿದ್ದೇನೆ, ಸರ್ಕಾರದ ನಿರ್ಧಾರ ಪ್ರಾರಂಭಿಕವಾಗಿ. ಬಟ್ ಅದೇ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದು ಬಹಳ ಒಂದು ನೀಜರ್ ಆತುರದ ತೀರ್ಮಾನ ಆಯ್ತಾ ಅನ್ನೋ ಮಾತನ್ನು ಹೇಳಿದ್ದೇನೆ. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ನಿಮ್ಗೆ ಗೊತ್ತು, 2020ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಾಗ ಬಹಳ ದೊಡ್ಡ, ದೇಶಾದ್ಯಂತ ಬಹಳ ದೊಡ್ಡ ಚರ್ಚೆಗಳಾಯ್ತು. ವಿಶೇಷವಾಗಿ ತ್ರಿಭಾಷಾ ಸೂತ್ರವನ್ನ ಹಿಂಬಾಗ್ಲಿಂದ ತರಿತಕ್ಕಂಥದ್ದು ಮತ್ತು ಹಿಂದಿ ಏರಿಕೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದಿಯನ್ನ, ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಯನ್ನ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಚರ್ಚೆಗಳು ಆಯ್ತು. ಆ ಚರ್ಚೆಗಳು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, ಕೊನೆಗೆ ಬಹುತೇಕ ರಾಜ್ಯಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸಿದ್ವು, ಬಹಳ ಸಾರಾಸಗಟಾಗಿ ತಿರಸ್ಕರಿಸಿದ್ವು. ಮತ್ತೆ ಕರ್ನಾಟಕ ರಾಜ್ಯ ಕೂಡ 2023 ಚುನಾವಣೆಗೆ ಹೋಗೋದ್ಕಿಂತ ಮುಂಚೆನೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದ್ರು, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸ್ತೇವೆ ಮತ್ತು ರಾಜ್ಯ ಶಿಕ್ಷಣ ನೀತಿಯನ್ನ ರೂಪಿಸ್ತೇವೆ. ಅದರ ಪ್ರಕಾರ ಅವರು ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ಕೂಡ ಮಾಡಿದ್ರು. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ, ಸುಖದೇವ್ ತೋರಾಟ್ ಅವರ ಅಧ್ಯಕ್ಷತೆಯಲ್ಲಿ ಏನು ಈ ಆಯೋಗ ಸುಮಾರು 2.5 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಆಗಸ್ಟ್ 8, 2025ರಲ್ಲಿ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತು. ಈ ವರದಿನಲ್ಲಿ ವಿಶೇಷವಾಗಿ ಭಾಷೆ, ಭಾಷಾ ಮಾಧ್ಯಮ, ಭಾಷಾ ಕಲಿಕೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾದಂತ ಶಿಫಾರಸುಗಳನ್ನ ಶಿಕ್ಷಣ ಆಯೋಗ ಕೊಟ್ಟಿದೆ. ಇದರಲ್ಲಿ ಬಹಳ ಸ್ಪಷ್ಟತೆ ಇದೆ. ಮಾಧ್ಯಮ ಏನಾಗಿರ್ಬೇಕು, ಎಲ್ಲಿವರೆಗೆ, ಭಾಷಾ ಕಲಿಕೆ ಹೇಗಿರ್ಬೇಕು, ಎಲ್ಲಿವರೆಗೆ, ಈ ದ್ವಿಭಾಷಾ ನೀತಿಯ ಪ್ರಶ್ನೆಯನ್ನು ಕೂಡ ಆಯೋಗ ಏನು ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದೆ. ಅದೇ ರೀತಿ ಬೇರೆ ಏನು ಭಾಷೆಗಳು, ಬೇರೆ ಮಕ್ಕಳು ಬೇರೆ ಭಾಷೆಗಳನ್ನ ಕಲಿಬೇಕು, ಆಂಗ್ಲ ಭಾಷೆ ಮತ್ತು ನಮ್ಮ ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಗಳನ್ನ ಕಲಿಬೇಕಾದ್ರೆ ಅದಕ್ಕೂ ಕೂಡ ಆ ಶಿಕ್ಷಣ ಆಯೋಗದ ಒಂದು ಏನು ವರದಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ರಾಜ್ಯ ಸರ್ಕಾರ ಶಿಕ್ಷಣ ಆಯೋಗದ ವರದಿಯನ್ನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಸಾರ್ವಜನಿಕವಾಗಿ ಅದನ್ನ ಬಿಟ್ಟು ಚರ್ಚೆ ಮಾಡಿದ್ರೆ ಈ ರೀತಿಯ ಆರೋಪಗಳು ಬರ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಂದು ಸ್ಪಷ್ಟತೆ ಇದೆ, ಯಾವ ರೀತಿ ಮಾಡ್ಬೇಕು ಏನು ಅಂತ. ಬಟ್ ಈಗ ಏನು ಸರ್ಕಾರ ಅನೌನ್ಸ್ ಮಾಡಿದೆ ಅದು ಒಂದು ರೀತಿನಲ್ಲಿ ಪಾರ್ಷಿಯಲ್. ಯಾಕೆಂತ ಹೇಳಿದ್ರೆ ಅವರು ಈಗ ತಕ್ಷಣ ಹೇಳ್ತಾ ಇರ್ತಕ್ಕಂಥದ್ದು ಏನು 625 ಅಂಕಗಳಿದೆ ಏನು ನಮ್ಮ SSLC ಪರೀಕ್ಷೆನಲ್ಲಿ, ಅದರಲ್ಲಿ 100 ಅಂಕಗಳು ಹಿಂದಿಗೆ ಸಂಬಂಧಪಟ್ಟಂತದ್ದು. ಈಗ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಹಿಂದಿಗೆ ನಾವು ಗ್ರೇಡ್ ಅನ್ನ ಕೊಡ್ತೇವೆ, ABCD ಗ್ರೇಡ್ ಅನ್ನ ಕೊಡ್ತೇವೆ. ಅಂದ್ರೆ ಅರ್ಥ, ಫಲಿತಾಂಶವನ್ನ ಘೋಷಣೆ ಮಾಡುವಾಗ ನಾವು ಹಿಂದಿಯನ್ನ ಹೊರಗಿಡ್ತೇವೆ, ಹಿಂದಿಯನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದು ಸ್ವಾಗತಾರ್ಹ. ಯಾಕೆಂತ ಹೇಳಿದ್ರೆ 525ಕ್ಕೆ
ನಾವು ಅಂಕಗಳನ್ನ ಏನೋ ಕನ್ಸಿಡರ್ ಮಾಡಿ ಅದರ ಆಧಾರದ ಮೇಲೆ ಫಲಿತಾಂಶವನ್ನ ಕೊಡ್ತೀವಿ. ಇದು ಪಾರ್ಷಿಯಲ್ ಆಗಿ ಒಂದ್ ರೀತಿ ನಾವು ದ್ವಿಭಾಷಾ ಸೂತ್ರದ ಕಡೆಗೆ ಹೋಗ್ತೇವೆ ಅಂತ ಏನೋ ಸೂಚನೆಯನ್ನ ಕೊಡುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ಬಹಳ ಆತರದ ತೀರ್ಮಾನ ಆಯ್ತು, ಇದು ನೀ ಜರ್ಕ್ ರಿಯಾಕ್ಷನ್. ಯಾಕೆ ಹೇಳಿದ್ರೆ ಆಗಸ್ಟ್ ಅಲ್ಲೇ ವರದಿ ಇತ್ತು, ಅವಾಗ್ಲೇ ನಾವು ಅದನ್ನ ಘೋಷಣೆ ಮಾಡ್ಬೋದಾಯ್ತು, ಈ ರೀತಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ. ಸೊ ಆದ್ರೆ ಈಗ ಪರೀಕ್ಷೆ ಬಹುಶಃ ನಾಳೆ ನಾಡಿದ್ರಲ್ಲಿ ನಡೆಯುತ್ತೆ ಅದು. ಈಗ ಕೊನೆಯ ಗಳಿಗೆನಲ್ಲಿ ಈ ತರದ ಒಂದು ಘೋಷಣೆ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಸ್ವಲ್ಪ ಆತಂಕವನ್ನ ಮೂಡಿಸುತ್ತಾ, ಅದನ್ನ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ಆದ್ರೆ ತೀರ್ಮಾನ, ಯಾಕಂದ್ರೆ ಇದು ಕನ್ನಡಿಗರ ಆಶಯ ಹೌದು, ಮತ್ತು ವಿಶೇಷವಾಗಿ ನಾವು ವರದಿಯನ್ನ ಸಲ್ಲಿಸಿದ್ಮೇಲೆ ಕನಿಷ್ಠ 3-4 ಸಾರಿ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ದ್ವಿಭಾಷಾ ಏನೋ ನೀತಿ ಕರ್ನಾಟಕದಲ್ಲಿ ಜಾರಿ ಆಗ್ಬೇಕು ಅಂತ ನಾವೆಲ್ಲ ಒತ್ತಾಯಿಸಿದ್ವಿ. ನಾನು ಕೂಡ ಆಯೋಗದಲ್ಲಿ ಅನೇಕ ಸಾರಿ ಹೋಗಿದ್ದೆ. ಇದಕ್ಕೆ ಮೂಲಭೂತವಾದ ಕಾರಣ ಏನಂದ್ರೆ ಕರ್ನಾಟಕದ ಅಲ್ಲಿ ಮಾತ್ರ ಒಂದ್ ರೀತಿ ತ್ರಿಭಾಷಾ ಸೂತ್ರದ ಏರಿಕೆ ಇರ್ತಕ್ಕಂಥದ್ದು. ನೀವು ನೆರೆ ರಾಜ್ಯವಾದಂತ ತಮಿಳುನಾಡು ಇರ್ಬೋದು, ಅಥವಾ ನೀವು ಉತ್ತರ ಭಾರತದ ರಾಜ್ಯಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಮಕ್ಕಳು ಕಲಿಯೋದು 2 ಭಾಷೆ, ಹಿಂದಿ ಮತ್ತೆ ಇಂಗ್ಲಿಷು. ಬೇರೆ ಭಾಷೆ ಕಲಿಯೋ ಪ್ರಶ್ನೆ ಬೈ ಡಿಫಾಲ್ಟ್ ಅಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಯಾಕೆ ಈ ಭಾಷಾ ಕಲಿಕೆ ಏರಿಕೆ ಆಗ್ಬೇಕು, ಯಾಕೆ ಭಾಷೆಯನ್ನ ಕಲಿಕೆ ಒಂದು ಒತ್ತಡದ ಕೆಲಸ ಆಗ್ಬೇಕು? ಅವರು ಅವರ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಜೊತೆಗೆ ಆಂಗ್ಲ ಭಾಷೆಯನ್ನ ಕಲೀಲಿ. ಮತ್ತೆ ಆಪ್ಷನಲ್ ಆಗಿ ಬರೀ ಹಿಂದಿ ಮಾತ್ರ ಅಲ್ಲ, ಯಾವ ಭಾಷೆ, ತುಳು ಅಥವಾ ತಮಿಳು, ತೆಲುಗು, ಯಾವ ಭಾಷೆನಾದ್ರೂ ಕೂಡ ಮಕ್ಕಳು ಕಲೀಲಿಕ್ಕೆ ನಾವು ಏನೋ ಶಿಕ್ಷಣ ಆಯೋಗದ ವರದಿಯಲ್ಲಿ ಅವಕಾಶವನ್ನ ಕಲ್ಪಿಸಿದೆ. ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಆದ್ರೆ ಆ ಒಂದು ಏನು ಆ ಭಾಷಾ ಕಲಿಯೋದಿದೆ, 3ನೇ ಭಾಷೆಯಾಗಿ ಅವ್ರ ಮಾತೃಭಾಷೆಯನ್ನ, ಅದು ಯಾವುದೇ ಕಾರಣದಿಂದ ಮೌಲ್ಯಮಾಪನಕ್ಕೆ ಅದು ಒಳಪಡಲ್ಲ. ಅವರು ಭಾಷೆ ಕಲಿಯಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಕಲ್ಪಿಸುತ್ತೆ. ಇದು ಸ್ಪಷ್ಟತೆ ಇದೆ. ಸೊ ಆ ನಿಟ್ಟಲ್ಲಿ ಏನು ಶಿಕ್ಷಣ ಇಲಾಖೆ ನಿನ್ನೆ ಅದನ್ನ ಅನೌನ್ಸ್ ಮಾಡಿದ್ದಾರೆ, ಅದು ಸ್ವಾಗತಾರ್ಹ. ಬಹುಶಃ ಆ ನಿಟ್ಟಲ್ಲಿ ಬಹಳ ಸ್ಪಷ್ಟತೆ ಬೇಕಾಗುತ್ತೆ. ಯಾಕಂದ್ರೆ ಇದು ಕೇವಲ ಈಗ ಈ SSLC ಫಲಿತಾಂಶಕ್ಕೆ ಮಾತ್ರ ಸೀಮಿತನ, ಅಥವಾ ಅಧಿಕೃತವಾಗಿ ರಾಜ್ಯ ದ್ವಿಭಾಷಾ ಸೂತ್ರವನ್ನ ಘೋಷಣೆ ಮಾಡ್ತಾ ಇದೆಯಾ? ಸೊ ದ್ವಿಭಾಷಾ ಸೂತ್ರವನ್ನ ಘೋಷಣೆ ಮಾಡೋದಾದ್ರೆ ಅದಕ್ಕೆ ಬಹಳ ಸ್ಪಷ್ಟವಾದಂತ ಒಂದು ಏನು ಸುತ್ತೋಲೆಯನ್ನು, ಆದೇಶವನ್ನು ಹೊರಡಿಸ್ಬೇಕಾಗತ್ತೆ. ಆ ಆದೇಶದಲ್ಲಿ ಎಲ್ಲಾ ಅಂಶಗಳನ್ನ ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ. ದ್ವಿಭಾಷಾ ಸೂತ್ರ ಅಂದ್ರೆ ಏನು, ಬೇರೆ ಬೇರೆ ಮಾಧ್ಯಮದ ಮಕ್ಕಳು ಏನಿದ್ದಾರೆ ನಮ್ಮಲ್ಲಿ, ಕನ್ನಡ ಮಾಧ್ಯಮ ಮಾತ್ರ ಅಲ್ಲ, ನಮ್ಮಲ್ಲಿ ತೆಲುಗು ಮಾಧ್ಯಮ ಇದೆ, ತಮಿಳ್ ಮಾಧ್ಯಮ ಇದೆ, ಮರಾಠಿ ಮಾಧ್ಯಮ ಇದೆ, ಉರ್ದು ಮಾಧ್ಯಮ ಇದೆ, ಇಂಗ್ಲಿಷ್ ಮಾಧ್ಯಮ ಇದೆ. ಸೊ ಅಲ್ಲಿ ಯಾವ ರೀತಿ ದ್ವಿಭಾಷಾ ಸೂತ್ರ ಅಳವಡಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಸರ್ಕಾರ ಕೊಡ್ಬೇಕಾಗುತ್ತೆ. ಸರ್, ಈಗ SCP ಯನ್ನ ಜಾರಿಗೊಳಿಸುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿರೋದು, ಬಿಜೆಪಿ ಟೀಕಿಸ್ತಾ ಇರೋದು NEP ಯನ್ನ ಇವರು ರದ್ದುಗೊಳಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ. ಈಗ ಪಕ್ಷಾತೀತವಾಗಿ ಟೀಕೆಯನ್ನ ನಾವು ಪ್ರಶ್ನೆ ಮಾಡೋದಾದ್ರೆ ಅಥವಾ ಅದನ್ನ ಗಮನಿಸೋದಾದ್ರೆ, ಈ ಐಚ್ಛಿಕ ಅಥವಾ ಆಪ್ಷನಲ್ ಅನ್ನುವಂತಹ ಒಂದು ಪದ ಇದೆಯಲ್ಲ, ಅದನ್ನ ಇನ್ನಷ್ಟು ಸೈಂಟಿಫಿಕ್ ಆಗಿ ಸರ್ಕಾರ ಅಥವಾ ಇಲಾಖೆ ಮಾಡಬಹುದಿತ್ತ ಅನ್ನುವಂತಹ ಚರ್ಚೆ ಕೂಡ ಇದೆ. ಶಿಕ್ಷಣ ತಜ್ಞರು ಅನೇಕರು ಹೇಳಿದ್ದಾರೆ ಆ ಬಗ್ಗೆಯೂ ಕೂಡ. ಸೊ ಈ ಐಚ್ಛಿಕ ಅಥವಾ ಆಪ್ಷನಲ್ ವಿಷಯವನ್ನ ಕಲಿಯುವಂತ ಮಾದರಿ ಏನು? ಈಗ ಇವರು ಮಧು ಬಂಗಾರಪ್ಪನವರು ಸ್ಪಷ್ಟವಾಗಿ ಹೇಳಿದಾರಲ್ಲ, ಗ್ರೇಡಿಂಗ್ ಅನ್ನ ವ್ಯವಸ್ಥೆ ಮಾಡ್ತೀವಿ ಅಂತ. ಆ ಗ್ರೇಡಿಂಗ್ ಅನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾಡುವಂತ ಸಾಧ್ಯತೆಗಳಿತ್ತ, ಅಥವಾ ಅದು ಮಕ್ಕಳಿಗೆ ಅನುಕೂಲಕರ ಆಗ್ತಾ ಇತ್ತ ಅನ್ನೋದನ್ನ ಹೇಳೋದಾದ್ರೆ? ಅಲ್ಲ, ಈಗ ಒಂದು ದ್ವಿಭಾಷಾ ನೀತಿ ಜಾರಿ ಮಾಡೋದು ಅಥವಾ ದ್ವಿಭಾಷಾ ನೀತಿಯನ್ನ ಜಾರಿಗೆ ತಂದ್ರೆ ಅದೇ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಏನಾಗುತ್ತೆ ಅಂದ್ರೆ, ಈ ದ್ವಿಭಾಷಾ ನೀತಿಯನ್ನ ಬಿಟ್ಟು ಬೇರೆ ಭಾಷೆ ಮಕ್ಕಳು, ಈಗ ಉದಾಹರಣೆಗೆ ತಮಿಳು ಮಾಧ್ಯಮದ ಮಕ್ಕಳನ್ನ ತೆಗೆದುಕೊಳ್ಳೋಣ. ತಮಿಳು ಮಾಧ್ಯಮದ ಮಕ್ಕಳು ಅವರು ಖಂಡಿತ ತಮಿಳನ್ನ ತಮ್ಮ ಮಾತೃಭಾಷೆಯನ್ನಾಗಿ ತೆಗೆದುಕೊಳ್ಳೋದಾದ್ರೆ, ಅಥವಾ ಪ್ರಥಮ ಭಾಷೆಯನ್ನ ತೆಗೆದುಕೊಳ್ಳೋದಾದ್ರೆ, ನ್ಯಾಚುರಲಿ ನಮ್ಮ ಕನ್ನಡ ಕಲಿಕಾ ಅಧಿನಿಯಮದ ಪ್ರಕಾರ ಅವರು ಕನ್ನಡವನ್ನ ಮೊದಲ ಅಥವಾ 2ನೇ ಭಾಷೆಯಾಗಿ ತೆಗೆದುಕೊಳ್ಳೇಬೇಕು, ಬೇರೆ ಮಾರ್ಗನೇ ಇಲ್ಲ. ಅಥವಾ ತಮಿಳು ವಿದ್ಯಾರ್ಥಿಗಳು ಕನ್ನಡವನ್ನ ಒಂದು ಭಾಷೆಯನ್ನಾಗಿ, ಇಂಗ್ಲಿಷ್ ಅನ್ನ ಒಂದು ಭಾಷೆಯನ್ನಾಗಿ ತೆಗೆದುಕೊಂಡ್ರೆ ಖಂಡಿತ ಅವರು ತಮಿಳು ಭಾಷೆಯನ್ನು ಕೂಡ ಕಲೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡೋದೇ ಈ ಆಪ್ಷನ್. ಬಟ್ ಇಂಗ್ಲಿಷ್ ಇತ್ತಲ್ಲ ಅಂತ. ಬಟ್ ಇಂಗ್ಲಿಷ್ ಆಗ ಥರ್ಡ್ ಲ್ಯಾಂಗ್ವೇಜ್ ಆಗ್ತಿತ್ತಾ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ?
ಅಲ್ಲ ಅದೇ ಇಂಗ್ಲಿಷ್ ಅನ್ನ ಅವರು ಥರ್ಡ್ ಲ್ಯಾಂಗ್ವೇಜ್ ಆದ್ರೂ ಕಲಿಬಹುದು, ಅಥವಾ ಹ್ಮ್ ಅವ್ರೇನಾದ್ರೂ ಇಂಗ್ಲಿಷ್ ಅನ್ನ ಮತ್ತೆ ಕನ್ನಡವನ್ನ ಪ್ರಥಮ ಮತ್ತೆ ದ್ವಿತೀಯ ಭಾಷೆ ಆಗಿ ಕಲಿತೇವೆ ಅಂತ ಹೇಳಿದ್ರೆ, ಆಗ ಹ್ಮ್ ಅವರು ತಮ್ಮ ತಮಿಳು ಭಾಷೆಯನ್ನು ಕೂಡ ಕಲೀಲಿಕ್ಕೆ ಒಂದು ಆಪ್ಷನಲ್ ಒಂದು ಅವಕಾಶವನ್ನು ಕೊಡ್ತೇವೆ. ಹ್ಮ್ ಆಪ್ಷನಲ್ ಅಂದ ತಕ್ಷಣ ಅದನ್ನ ಬೇಕಾಬಿಟ್ಟಿ ಕಲಿಸ್ತೀವಿ ಅಂತ ಅಲ್ಲ. ಹ್ಮ್ ತಮಿಳು ಹ್ಮ್ ಭಾಷೆಯನ್ನ ಕಲಿಸ್ಲಿಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ, ಅಂದ್ರೆ ಹ್ಮ್ ಪಠ್ಯ ಪುಸ್ತಕಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಅವೆಲ್ಲವನ್ನ ಕೂಡ ಒದಗಿಸ್ಕೊಡ್ಬೇಕು ಅಂತ ನಾವು ಹ್ಮ್ ಸ್ಪಷ್ಟವಾಗಿ ಶಿಕ್ಷಣ ನೀತಿ ಆಯೋಗ ಏನಿತ್ತು, ಅದರಲ್ಲಿ ಹ್ಮ್ ಶಿಕ್ಷಣ ನೀತಿ ಆಯೋಗದ ವರದಿನಲ್ಲಿ ಅದು ಬಹಳ ಸ್ಪಷ್ಟತೆ ಇದೆ. ಅದರಲ್ಲಿ ಹ್ಮ್ ಗೊಂದಲದ ಅವಕಾಶನೇ ಇಲ್ಲ. ಗೊಂದಲ ಈಗ ಹ್ಮ್ ಉದಾಹರಣೆಗೆ ಕನ್ನಡದ ಏನು ಕನ್ನಡ ಮಾಧ್ಯಮದ ಮಕ್ಕಳು ನ್ಯಾಚುರಲಿ ಕನ್ನಡವನ್ನ ಮತ್ತು ಇಂಗ್ಲಿಷ್ ಅನ್ನ ಒಂದು ಫಸ್ಟ್ ಅಂಡ್ ಭಾಷೆಯನ್ನಾಗಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ. ಅಥವಾ ಈಗ ಉದಾಹರಣೆಗೆ ನೀವು ಎಲ್ಲಿ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅವರು ತುಳು. ಕನ್ನಡವನ್ನ ಮತ್ತು ಇದನ್ನ ತೆಗಿತೇವೆ, ನಾವು ತುಳುವನ್ನು ಕೂಡ ಕಲೀಲಿಕ್ಕೆ ಹ್ಮ್ ನಮ್ಗೆ ಆಸಕ್ತಿ ಇದೆ, ತುಳುವನ್ನ ಕಲಿತೇವೆ ಅಂದ್ರೆ ಖಂಡಿತ ಹ್ಮ್ ಅವರು ತುಳುವನ್ನ ಒಂದು ಆಪ್ಷನಲ್ ಭಾಷೆಯಾಗಿ ಕಲಿಯೋದಕ್ಕೆ ಅವಕಾಶ ಇದೆ. ಅದ್ರಲ್ಲಿ ಏನಿದೆ ತಪ್ಪು? ಈಗ ಹ್ಮ್ ಹ್ಮ್ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಶೈಕ್ಷಣಿಕವಾಗಿ ಕೆಲವು ಸಂಶೋಧನೆಗಳು ನಡೆದಿದ್ದಾವೆ. ಅದನ್ನ ಹ್ಮ್ ನಾವು ಕಾಲ್ಪ್ ಅಂತ ಕರಿತೇವೆ. ಕಾಲ್ಪ್ ಅಂತ ಅಂದ್ರೇನು? ಕಾಗ್ನಿಟಿವ್ ಅಕಾಡೆಮಿಕ್ ಲಾಂಗ್ವೇಜ್ ಪ್ರೊಫಿಷಿಯನ್ಸಿ. ಅಂದ್ರೆ ಹ್ಮ್ ನೀವೆಲ್ಲಾ ಬೇರೆ ವಿಷಯಗಳನ್ನ ಪರಿಣಾಮಕಾರಿಯಾಗಿ ಕಲಿಬೇಕಾದ್ರೆ ನಿಮ್ಗೆ ಹ್ಮ್ ಲಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕು, ಭಾಷಾ ಸಾಮರ್ಥ್ಯ ಇರಬೇಕು. ಸೊ ನೀವು ಹೆಚ್ಚೆಚ್ಚು ಭಾಷೆಗಳನ್ನ ಕಲಿಸ್ತಾ ಹೋದ್ರೆ ಭಾಷಾ ಸಾಮರ್ಥ್ಯ ಬರಲ್ಲ, ಅದು ಹ್ಮ್ ಭಾಷಾ ಏರಿಕೆ. ಅದ್ರಿಗೆ ಉದಾಹರಣೆಗೆ ನೀವು ಕರ್ನಾಟಕದ ಪರಿಸ್ಥಿತಿ ನೋಡಿ. ಕಳೆದ SSLC ಏನೋ ಪರೀಕ್ಷೆನಲ್ಲಿ ಹತ್ತತ್ರ 1,42,000 ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ರು. ಬಹಳ ಹ್ಮ್ ವಿಚಿತ್ರವಾದ ಸಂಗತಿ ಇದು. ಸೊ ಈಗ ಮಗು ತನ್ನ ಮಾತೃಭಾಷೆಯನ್ನ ಮತ್ತೆ ಇಂಗ್ಲಿಷ್ ಅನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿಯೋದ್ರ ಮೂಲಕ ಬೇರೆ ಹ್ಮ್ ವಿಷಯಗಳೇನಿದಾವೆ, ಅದು ವಿಜ್ಞಾನ ಇರ್ಬೋದು ಅಥವಾ ಏನೋ ಬೇರೆ ಬೇರೆ ವಿಷಯಗಳು, ಸಮಾಜ ವಿಜ್ಞಾನ, ಗಣಿತ, ಇವೆಲ್ಲವನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿಯುತ್ತೆ ಆ ಭಾಷೆ ಮೂಲಕ. ಅಂದ್ರೆ ಯಾಕೆ ಅದನ್ನ ಅವಕಾಶ ಮಾಡಿಕೊಡ್ಬಾರ್ದು? ಯಾಕೆ ನಾವು ಹ್ಮ್ ಭಾಷೆ ಏನೋ ಏರೋದ್ರ ಮೂಲಕ ಆ ಹ್ಮ್ ಭಾಷೆಗಳನ್ನ ಕಲಿಯೋದ್ರಲ್ಲೇ ಮಗು ತನ್ನ ಎಲ್ಲಾ ಏನೋ ಸಮಯವನ್ನ ಮತ್ತು ಎಲ್ಲಾ ಸಾಮರ್ಥ್ಯವನ್ನ ಕಳ್ಕೊಳ್ಳೋ ಅವಕಾಶ ಏನಿದೆ? ಈಗ ಹ್ಮ್ ಹ್ಮ್ ಅಕಸ್ಮಾತ್ ಮಗು ಶಿಕ್ಷಣ ಮುಗಿಸಿದ್ಮೇಲೆ ಉತ್ತರ ಭಾರತಕ್ಕೋ ಎಲ್ಲೋ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ಹ್ಮ್ ಹಿಂದಿ ಅವಶ್ಯಕತೆ ಇದೆ ಅಂದ್ರೆ ಕಲ್ತ್ಕೊಳ್ಳಿ. ಯಾಕಂದ್ರೆ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಮಕ್ಕಳಿಗಿಂತ ವಯಸ್ಕರು ಬೇಗ ಭಾಷೆಯನ್ನ ಕಲಿತಾರೆ. ಅವರಿಗೆ ಹ್ಮ್ ವ್ಯಾವಹಾರಿಕವಾಗಿ ಆ ಭಾಷೆ ಬೇಕು ಅಂದ್ರೆ ಅದನ್ನ ಹ್ಮ್ 1 ತಿಂಗಳು 2 ತಿಂಗಳಲ್ಲಿ ಕಲಿತಾರೆ. ಅದನ್ನ ಇಲ್ಲಿಂದನೇ ಏರ್ಬೇಕಾದಂತ ಅವಶ್ಯಕತೆ ಇಲ್ಲ. ಹ್ಮ್ ಇದನ್ನೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ವಿರೋಧ ಮಾಡಿದ್ದು. ಹ್ಮ್ ಹ್ಮ್ ಭಾಷೆಯನ್ನ ಏರೋದು ಬೇಡ. ಯಾವ ಭಾಷೆಗಳು ಮುಖ್ಯ ಇದಾವೆ, ವಿಶೇಷವಾಗಿ ತಾಯ್ನುಡಿ, ಮಾತೃಭಾಷೆ, ಅದನ್ನ ಪ್ರೊಫಿಷಿಯನ್ಸಿ ಮಟ್ಟಕ್ಕೆ ಕಲಿಸ್ಬೇಕು. ಅದರ ನಂತರ ಇಂಗ್ಲಿಷ್ ಇವತ್ತು ಒಂದು ಅಂತಾರಾಷ್ಟ್ರೀಯ ಭಾಷೆ ಆಗಿರೋದ್ರಿಂದ ಇಂಗ್ಲಿಷ್ ಅನ್ನು ಹ್ಮ್ ಕೂಡ ನಾವು ಬಹಳ ಸಾಮರ್ಥ್ಯವನ್ನ ಅಥವಾ ಪ್ರಭುತ್ವದ ಮಟ್ಟಕ್ಕೆ ಕಲಿಸ್ಬೇಕು ಅನ್ನೋದು. ಆ ಎಲ್ಲಾ ಅಂಶಗಳನ್ನ ರಾಜ್ಯ ಶಿಕ್ಷಣ ನೀತಿ ಆಯೋಗ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಅನೇಕ ಮೂಲ ವಾರಸುದಾರರ ಜೊತೆ ಮಾಡಿ, ನಮ್ಮ ಆಯೋಗದಲ್ಲಿ ಕೂಡ ಅನೇಕ ಕನ್ನಡ ಪರ ಸಂಘಟನೆಗಳು ಬಂದು ಯಾಕೆ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು, ಕಾರಣ ಏನು, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನಿದೆ ಅವೆಲ್ಲ ಏನೋ ಮನವಿಗಳನ್ನ ಕೊಟ್ಟಿದ್ರು. ಅವೆಲ್ಲವನ್ನ ಹ್ಮ್ ಪರಿಗಣಿಸನೆ ನೀತಿ ಒಂದು ಶಿಫಾರಸನ್ನ ಮಾಡಿದೆ. ಸೊ ಆ ಹ್ಮ್ ಶಿಫಾರಸನ್ನ ಬಹುಶಃ ಇವರು ಪೂರ್ಣವಾಗಿ ಜಾರಿ ಮಾಡಬೇಕು. ಹ್ಮ್ ಏನಾಗಿದೆ, ರಾಜ್ಯ ಶಿಕ್ಷಣ ನೀತಿಯನ್ನ ಸಲ್ಲಿಸಿ ಆಲ್ಮೋಸ್ಟ್ ಈಗ ಎಷ್ಟು 7-8 ತಿಂಗಳಾಯ್ತಾ ಬಂತು. ಹ್ಮ್ ಅದನ್ನ ಹ್ಮ್ ನೀವು ಕನಿಷ್ಠ ಸಾರ್ವಜನಿಕ ವಲಯದಲ್ಲಿ ಹಾಕಿದ್ರೆ ಬಹುಶಃ ಹ್ಮ್ ಈಗೇನು ಆರೋಪಗಳು ಬರ್ತಾ ಇದಾವಲ್ಲ, ಬೇರೆ ಬೇರೆ ಪಕ್ಷಗಳಿಂದ ಇರ್ಬೋದು, ಬೇರೆ ಹ್ಮ್ ವ್ಯಕ್ತಿಗಳಿಂದ ಆರೋಪಗಳು ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಹ್ಮ್ ಅದರಲ್ಲಿ ಸ್ಪಷ್ಟತೆ ಇದೆ, ಅದು ಚರ್ಚೆ ಆಗ್ತಾ ಇತ್ತು. ಸೊ ಆ ರೀತಿನಲ್ಲಿ ಸರ್ಕಾರ ಬಹುಶಃ ಈಗಲೂ ಕೂಡ ಆ ರಾಜ್ಯ ಶಿಕ್ಷಣ ನೀತಿಯ ಒಂದು ಏನು ಪೂರ್ಣ ವರದಿ ಇದೆ, ಆ ಹ್ಮ್ ವರದಿಯನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆಗಾದ್ರೂ ಬಿಡ್ತಕ್ಕಂಥದ್ದು ಬಹಳ ಸೂಕ್ತ ಹ್ಮ್ ಅನ್ನೋದು ನನ್ನ ಭಾವನೆ. ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಶಿಫಾರಸು ಆಯೋಗ ಏನು ಶಿಫಾರಸು ಮಾಡಿತ್ತು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಗಳಲ್ಲೂ ಕೂಡ ಆ ಅವ್ರು ಯಾವ ರೀತಿಯಲ್ಲಿ ಪಠ್ಯಕ್ರಮವನ್ನ ಹೊಂದ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದನ್ನು ಕೂಡ ಶಿಫಾರಸು ಮಾಡಿದೆ. ಅಂದ್ರೆ ಪ್ರಥಮ ಭಾಷೆಯನ್ನ ಇಂಗ್ಲಿಷ್ ಆಗಿ, ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಕನ್ನಡವಾಗಿ ಏನ್ ಈವರೆಗೆ ಮಾಡ್ಕೊಂಡು ಬಂದಿತ್ತು ಅದೇ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಥರ್ಡ್ ಲ್ಯಾಂಗ್ವೇಜ್ಗೆ ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂತದನ್ನು ಅನ್ನುವುದು ಶಿಫಾರಸು ಹೇಳಿರೋದು. ಸೊ ಈಗ ಸರ್ಕಾರ ಒಂದ್ ಕಡೆಯಲ್ಲಿ ಹೇಳ್ತಾ ಇದೆ ಕನ್ನಡ ಭಾಷೆ ಕಡ್ಡಾಯ ಅಂತ.
ಸೊ ಹೌದು. ಕನ್ನಡ ಭಾಷೆ ಕಡ್ಡಾಯ ಅನ್ನುವಂತ ವಿಷಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೂ ಕೂಡ ಇದು ಅನ್ವಯ ಆಗತ್ತಾ? ಮತ್ತೆ ಈ ನಿನ್ನೆ ನಿರ್ಧಾರ ಮಾಡಿದೆಯಲ್ಲ ಇಲಾಖೆ, ಅದು ಕೂಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅನ್ನುವಂತ ಪ್ರಶ್ನೆ. ಶ್ರೀರಾಜ್, ಈಗ ಕನ್ನಡ ಕಡ್ಡಾಯ ಒಂದು ಕಾನೂನೇ ಇದೆ. 2015 ಆ ಕಾನೂನನ್ನ ತಂದಿದ್ದೇವೆ ನಾವು. ಕನ್ನಡ ಕಲಿಕಾ ಅಧಿನಿಯಮ 2015. ಆ ಕಾಯ್ದೆ ಪ್ರಕಾರ ಯಾವುದೇ ಶಾಲೆ ಆಗ್ಲಿ, ಯಾವುದೇ ಮಾಧ್ಯಮ ಆಗ್ಲಿ, ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲೀಲೇಬೇಕು. ಅದರಲ್ಲಿ ಬೇರೆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಅದು ನಿಮಗೆ ಬಂದಂತ ಕಾಂಟೆಕ್ಸ್ಟ್ ಕೂಡ ಹೇಳ್ತೇನೆ. ಯಾಕದು ಬಂತು ಅಂದ್ರೆ 2014 ನಮ್ಮ ಭಾಷಾ ಮಾಧ್ಯಮಕ್ಕೆ ಸ್ವಲ್ಪ ಹಿನ್ನಡೆ ಆದಾಗ ನಾವೇನು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಆಗ ಅದನ್ನ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಅಟ್ಲೀಸ್ಟ್ ಕನ್ನಡ ಮಾಧ್ಯಮ ಅಲ್ಲದೆ ಇದ್ರೂ ಕೂಡ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಉಳಿಸ್ಕೊಳ್ತಕ್ಕಂತ ರೀತಿಯಲ್ಲಿ ಆ ಕಾನೂನನ್ನ ಮಾಡಿದ್ದೇವೆ. ಕಾನೂನಿಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಆ ಕಾನೂನು 2017ರಿಂದನೇ ಜಾರಿ ಕೂಡ ಆಗಿದೆ. ಎಷ್ಟು ಮಟ್ಟಿಗೆ ಜಾರಿ ಆಗಿದೆ, ಏನ್ ಜಾರಿ ಆಗಿದೆ ಅದನ್ನ ನೋಡೋಣ, ಬೇರೆ ವಿಚಾರ ಅದು. ಆದ್ರೆ 2017ರಲ್ಲೇ ಆ ಕಾಯ್ದೆಗೆ ನಿಯಮಗಳನ್ನ ರೂಪಿಸಲಾಗಿದೆ. ನಿಯಮಗಳ ಪ್ರಕಾರ ಅದು ಎಲ್ಲಾ ಶಾಲೆಗಳಲ್ಲೂ ಜಾರಿ ಆಗ್ಬೇಕು. ಅದ್ರ ಪ್ರಕಾರ ಕನ್ನಡವನ್ನ ಕಲಿಸ್ಲಿಕ್ಕೆ ಬೇಕಾದಂತ ಅಧ್ಯಾಪಕರನ್ನಾಗ್ಲಿ, ಪುಸ್ತಕಗಳನ್ನ ಸರ್ಕಾರನೇ ಕೊಡುತ್ತೆ. ಸರ್ಕಾರ ಯಾವ ಪುಸ್ತಕವನ್ನ ಬಳಸಬೇಕು ಅಂತ ಹೇಳಿದೆ. ಸೊ ಅಧ್ಯಾಪಕರನ್ನ ನೇಮಿಸ್ಕೊಳ್ತಕ್ಕಂತಹದ್ದು ಮತ್ತು ಅವರ ವೇಳಾಪಟ್ಟಿನಲ್ಲಿ ಕನ್ನಡಕ್ಕೆ ಸಾಕಷ್ಟು ಸಮಯವನ್ನ ಕೊಡ್ತಕ್ಕಂಥದ್ದು ಎಲ್ಲಾ ಶಾಲೆಗಳ ಜವಾಬ್ದಾರಿ. ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡ ಕಲಿಕೆಯ ಬಗ್ಗೆ ಪ್ರಶ್ನೆ ಬರೋದೇ ಇಲ್ಲ. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳು ಆಂಗ್ಲ ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗೋ ದ್ವಿತೀಯ ಭಾಷೆಯನ್ನಾಗೋ ತಗೋತಾರೆ, ನಮ್ದೇನ್ ಅಭ್ಯಂತರ ಇಲ್ಲ. ಮಾಧ್ಯಮ ಇಂಗ್ಲಿಷ್ ಇರ್ಲಿ, ಆದ್ರೆ ಮಾಧ್ಯಮ ಇಂಗ್ಲಿಷ್ ಇದ್ದಾಗ್ಯೂ ಕನ್ನಡವನ್ನ ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದ್ಲೇಬೇಕು. ಅದು ಕಡ್ಡಾಯ. ಅದನ್ನ ಜಾರಿಗೊಳಿಸ್ಬೇಕು. ಅದನ್ನ ಶಿಕ್ಷಣ ಇಲಾಖೆ ಮಾಡ್ಬೇಕು. ಬಹಳ ಕಟ್ಟುನಿಟ್ಟಾಗಿ ಅದನ್ನ ಮಾಡ್ಬೇಕು. ಇದೇ ನಿಯಮ ಬೇರೆ ಮಾಧ್ಯಮಗಳಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಹಾಗಾಗಿ ನನಗೆ ಕನ್ನಡ ಕಲಿಕೆಯ ಬಗ್ಗೆ, ಒಂದು ಭಾಷೆಯಾಗಿ ಕನ್ನಡವನ್ನ ಕಲಿಯೋದ್ರ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ. ಕನ್ನಡ ಕಲಿಕಾ ಅಧಿನಿಯಮ ಇದೆ, ಅದನ್ನ ಜಾರಿಗೊಳಿಸ್ಬೇಕು. ಇನ್ನ ಮಾಧ್ಯಮವಾಗಿ ಶಿಕ್ಷಣ ನೀತಿ ಬೇರೆ ಒಂದು ಶಿಫಾರಸನ್ನ ಮಾಡಿತ್ತು. ಮಾಧ್ಯಮ ಅಂದ್ರೆ ತಾಯ್ನುಡಿ ಕಲಿಕೆ ಎಲ್ಲಿವರೆಗೆ ಇರಬೇಕು, ಯಾವ ಹಂತದವರೆಗೆ, ಅದು ಪ್ರಾಥಮಿಕ ಹಂತನ ಅಥವಾ 8ನೇ ತರಗತಿವರೆಗ, ಆ ವಿಷಯಗಳನ್ನ ಅದು ಚರ್ಚೆ ಮಾಡಿ ಶಿಫಾರಸನ್ನ ಮಾಡಿತ್ತು. ಮತ್ತೆ ಅದಾದ ನಂತರ ಕೂಡ ಮಕ್ಕಳು ಅದೇ ಮಾಧ್ಯಮದಲ್ಲಿ ಮುಂದುವರಿಸೋದಕ್ಕೆ ಇಷ್ಟಪಡೋದಾದ್ರೆ ಸರ್ಕಾರ ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಕೂಡ ಹೇಳಿತ್ತು. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟತೆ ಇದೆ. ಇದರಲ್ಲಿ ಗೊಂದಲ ಏನಿಲ್ಲ. ಯಾಕೆ ಬೇರೆಯವರು ಇದು ಆಮೇಲೆ ಇದು ಪಕ್ಷಾತೀತವಾಗಿ ಆಗಿರ್ತಕ್ಕಂಥದ್ದು. 2015ರ ಕಲಿಕಾ ಅಧಿನಿಯಮ ಅವತ್ತಿನ ಅಧಿವೇಶನದಲ್ಲಿ ಎಲ್ಲ ಪಕ್ಷಗಳು ಒಮ್ಮತದಿಂದ ಅದನ್ನ ಪಾಸ್ ಮಾಡಿರ್ತಕ್ಕಂಥ ಕಾನೂನು. ಅದ್ರ ಬಗ್ಗೆ ಮತ್ತೆ ತಕರಾರು ತೆಗೆಯೋ ಪ್ರಶ್ನೆ ಬರೋದೇ ಇಲ್ಲ. ಹೌದು ಸರ್. ಈಗ ಮುಖ್ಯವಾಗಿ ಈಗ ನಡೀತಾ ಇರುವಂತಹ SSLC ಪರೀಕ್ಷೆಯಲ್ಲಿ ಅದನ್ನ ನಾವು ಗ್ರೇಡಿಂಗ್ ರೀತಿಯಲ್ಲಿ ತೃತೀಯ ಭಾಷೆಗೆ ನಾವು ಅಂಕಗಳನ್ನ ಕೊಡ್ತೀವಿ ಅನ್ನೋದಾಗಿ ಈಗ ಮಧು ಬಂಗಾರಪ್ಪನವರು ಸಚಿವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇಯರ್ಗೆ ಅಂದ್ರೆ ಬರುವ ಶೈಕ್ಷಣಿಕ ವರ್ಷಕ್ಕೆ ಕಂಪ್ಲೀಟ್ ಪಠ್ಯಕ್ರಮವೇ ಬದಲಾಗಬೇಕಾಗಿದೆ. ಸೊ ಅದೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ಗಮನಿಸೋದಾದ್ರೆ, ನೀವು ಒಬ್ಬರು ಶಿಕ್ಷಣ ತಜ್ಞರಾಗಿ ಈ ಪಠ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಇಲಾಖೆ ಆ ಮಟ್ಟಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಬೇಕಾಗತ್ತೆ, ಅಧ್ಯಯನವೋ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಈ ತೃತೀಯ ಭಾಷೆಯಾಗಿ ಇರುವಂತಹ ಪ್ರಾಂತ್ಯಗಳಲ್ಲಿ ಇದನ್ನ ಹೇಗೆ ಅಳವಡಿಸಿಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸುವಂತಹ ರೀತಿ ಹೇಗಿರ್ಬೇಕು ಅಂತ ಅನ್ಸುತ್ತೆ? ಇಲ್ಲ, ಒಂದು ನನಗನ್ಸುತ್ತೆ, ನಾನು ಈಗ ಈ ಕ್ಷೇತ್ರದಲ್ಲಿ 40 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಈ ನಿರ್ಧಾರದಿಂದ ಅಂತ ಸಮಗ್ರ ಪಠ್ಯ ಪುಸ್ತಕದಲ್ಲಿ, ಪಠ್ಯ ವಸ್ತುನಲ್ಲಿ ಏನ್ ಸಮಗ್ರ ಬದಲಾವಣೆ ಆಗಲ್ಲ. ಏನಾಗುತ್ತೆ ಅಂದ್ರೆ, ಈಗ ಏನು 5 ವಿಷಯಗಳಿದಾವೆ, 2 ಭಾಷೆ ಮತ್ತು 3 ಕೋರ್ ವಿಷಯಗಳು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಅಥವಾ ಸಮಾಜ ವಿಜ್ಞಾನ ಇರ್ಬೋದು. ಈ ಕೋರ್ ವಿಷಯಗಳು ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಯಥಾವತ್ತಾಗಿ ಮುಂದುವರಿತವೆ. ಈಗ ಕನ್ನಡ ಮೊದಲನೇ ಭಾಷೆ ಅಥವಾ ಇಂಗ್ಲಿಷ್ 2ನೇ ಭಾಷೆ, ಅಥವಾ ಇಂಗ್ಲಿಷ್ ಮೊದಲನೇ ಭಾಷೆ, ಕನ್ನಡ 2ನೇ ಭಾಷೆ, ಅದು ನಡೆಯುತ್ತೆ. ಒಂದು ಬದಲಾವಣೆ ಏನಾಗ್ಬೋದು ಅಂದ್ರೆ, ಥರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ಏನು ಈಗ ಒಂದ್ ರೀತಿ ಕಡ್ಡಾಯ ಆಗಿತ್ತಲ್ಲ, ಆ ಥರ್ಡ್ ಲ್ಯಾಂಗ್ವೇಜ್ ಆಪ್ಷನಲ್ ಆದಾಗ ಹಿಂದಿ ಬದಲು
ಬೇರೆ ಬೇರೆ ಭಾಷೆಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಮಕ್ಕಳ ಆಲೋಚನೆ ಅಥವಾ ಮಕ್ಕಳು ಮುಂದೆ ಬರ್ಬೋದು ಬೇರೆ ಬೇರೆ ಹ್ಮ್. ಭಾಷೆಗಳನ್ನ ತೆಗೆದುಕೊಳ್ಳಿಕ್ಕೆ. ಸಂಸ್ಕೃತ, ಹಿಂದಿ ಅಂದ್ರೆ ತುಳು. ಬೇರೆ ಬೇರೆ ಯಾವ್ದು ತುಳು ಇರ್ಬೋದು ಅಥವಾ ಅವರಿಗೆ ಇಷ್ಟವಾದಂತ ಭಾಷೆಗಳು ಯಾವ್ದಿರುತ್ತೋ ಅದನ್ನ ಅಥವಾ ಅವರು ಒಂದು ಫಾರಿನ್ ಭಾಷೆನೇ ತಗೋಬಹುದು, ಫ್ರೆಂಚೋ ಯಾವ್ದಾರ. ಸೊ ಯಾವುದೇ ಒಂದು ಮೂರನೇ ಭಾಷೆಯನ್ನ ಅವರು ತೆಗೆದುಕೊಂಡಾಗ ಆ ಮೂರನೇ ಭಾಷೆಯನ್ನ ಎಲ್ಲಿ ಮಕ್ಕಳು ತೆಗೆದುಕೊಳ್ತಾರೋ ಅಲ್ಲಿ ಕಲಿಸ್ಲಿಕ್ಕೆ ವಿಶೇಷವಾದಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಲಿಕ್ಕೆ ಸಿದ್ಧ ಆಗ್ಬೇಕು. ಶಿಕ್ಷಕರ ಸರ್ಕಾರ ನೇಮಕಾತಿ ವಿಷಯದಲ್ಲೂ ಕೂಡ. ಶಿಕ್ಷಕರ ನೇಮಕಾತಿ ಮತ್ತೆ ಅದಕ್ಕೆ ಯಾವ ಬಗೆಯ ಪಠ್ಯ ಪುಸ್ತಕಗಳನ್ನ ನಾವು ರಚನೆ ಮಾಡಬೇಕು. ಮೂರನೇ ಭಾಷೆ ಆಗಿ ಕಲಿಯೋದಾದ್ರೆ ಆ ಮೂರನೇ ಭಾಷೆಯ ಪಠ್ಯ ಪುಸ್ತಕಗಳು ಹೇಗಿರ್ತವೆ ಅದನ್ನ ಕಲಿಸ್ಲಿಕ್ಕೆ ಬೇಕಾದಂತ ಶಿಕ್ಷಕರ ನೇಮಕಾತಿ. ಯಾಕಂದ್ರೆ ನಾವು ಅವಕಾಶವನ್ನ ಸಂಪೂರ್ಣವಾಗಿ ನಿರಾಕರಿಸಿಲ್ಲ. ನಾವು ದ್ವಿಭಾಷಾ ನೀತಿಯನ್ನ ಹೇಳ್ತಾನೆ ಮಗು ಬೇರೆ ಯಾವ್ದಾದ್ರೂ ತನ್ನ ಭಾಷೆಯನ್ನ ಕಲೀಲಿಕ್ಕೆ ಇಷ್ಟಪಡೋದಾದ್ರೆ ಅದನ್ನ ಕಲಿಸ್ಲಿಕ್ಕೆ ನಾವು ಅವಕಾಶವನ್ನ ಕೊಟ್ಟಿದ್ದೇವೆ. ಹಾಗಾಗಿ ಆ ಅವಕಾಶವನ್ನ ಕಿತ್ಕೊಂಡಿಲ್ಲ. ಯಾಕೆಂದ್ರೆ ನಮ್ಮ ಸಂವಿಧಾನದ 350B ಏನ್ ಹೇಳುತ್ತೆ ಅಂದ್ರೆ ವಿಶೇಷವಾಗಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಯಾರು ಭಾಷಾ ಅಲ್ಪಸಂಖ್ಯಾತರಿದ್ದಾರೆ ಅವರು ತಮ್ಮ ಭಾಷೆಯನ್ನ ಅಥವಾ ತಮ್ಮ ತಾಯ್ನುಡಿಯಲ್ಲಿ ಕಲೀಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಸೊ ಅದನ್ನ ಗೌರವಿಸ್ಬೇಕಾಗತ್ತೆ ನಾವು. ಸೊ ಯಾರಾದ್ರೂ ಈ ಥರ್ಡ್ ಭಾಷೆ ಆಪ್ಷನಲ್ ಆಗಿ ತೆಗೆದುಕೊಂಡ್ರೆ ಸರ್ಕಾರ ಅದರ ಆಧಾರದ ಮೇಲೆ ನಾವು ಏನೋ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಸೊ ಆ ಥರ್ಡ್ ಆಪ್ಷನ್ ಅಲ್ಲಿ ತೆಗೆದುಕೊಳ್ಳುವಾಗ ಎರಡು ರೀತಿಯ ಒಂದು ಪ್ರಶ್ನೆ ಬರುತ್ತೆ. ಒಂದು, ಈಗಾಗಲೇ ನಮ್ಮ ಸಂವಿಧಾನದ 8th ಶೆಡ್ಯೂಲ್ ಅಂತ ಏನಿದೆ ಅಲ್ಲಿ 22 ಭಾಷೆಗಳಿದಾವೆ. ಅಲ್ಲಿ ಕನ್ನಡ ಇದೆ, ಇಂಗ್ಲಿಷು ಇದೆ. ಅವೆರಡನ್ನ ಹೊರತುಪಡಿಸಿ ಬೇರೆ ಭಾಷೆನೇನಾದ್ರೂ ಮಗು ತಗೊಳ್ಳುತ್ತೆ ಅನ್ನೋದಾದ್ರೆ ಆಗ ನಾವು ಖಂಡಿತ ಅವಕಾಶವನ್ನ ಕಳಿಸ್ಕೊಡ್ಬೇಕಾಗತ್ತೆ. ಆಮೇಲೆ ಕರ್ನಾಟಕದ ಕಾಂಟೆಕ್ಸ್ಟ್ ಅಲ್ಲಿ ಏನಾಗುತ್ತೆ, ಕರಾವಳಿ ಮಗು ನಾನು ತುಳು ಕಲಿತೇನೆ ಅಥವಾ ಕೊಡವ ಭಾಷೆಯನ್ನ ಕಲಿತೇನೆ ಅಂದ್ರೆ ಖಂಡಿತ ಅದಕ್ಕೆ ನಾವು ಅವಕಾಶವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಆ ಮಗು ಗಡಿ ಪ್ರಾಂತ್ಯದ ಭಾಷೆಗಳನ್ನು ಕೂಡ ಮಾನ್ಯತೆಗೆ ತೆಗೆದುಕೊಳ್ಬೇಕಾಗತ್ತೆ. ಹೌದು. ಈಗ ಉದಾಹರಣೆಗೆ ಕನ್ನಡ ನಮ್ಮ ರಾಜ್ಯ ಭಾಷೆ, ಅಧಿಕೃತ ಭಾಷೆ. ಆ ಭಾಷೆಯ ಜೊತೆಗೆ ನಾನು ನನ್ನ ತಾಯಿ ಭಾಷೆನೂ ಕಲಿತೀನಿ ಅನ್ನೋದಾದ್ರೆ ಅದಕ್ಕೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ. ಅದು ಒಂದು ಉತ್ತಮ ಬೆಳವಣಿಗೆ. ನೋಡಿ ಅದೆಷ್ಟು ವೈವಿಧ್ಯವಾಗಿದೆ. ಒಂದು ತುಳು ಮಗು ಕನ್ನಡವನ್ನ ಕಲಿಯೋದ್ರ ಜೊತೆಗೆ ಇಂಗ್ಲಿಷನ್ನ ಕಲಿಯೋದ್ರ ಜೊತೆಗೆ ತನ್ನ ಭಾಷೆಯನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದಾದ್ರೆ ಅದು ಎಂತ ಅದ್ಭುತವಾದಂತ ಅವಕಾಶ ಅಲ್ವಾ? ಸೊ ಹಾಗಾಗಿ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಬಹುಶಃ ಅವರು ಒಂದು ಸಮಿತಿಯನ್ನ ಮಾಡ್ಬೇಕಾಗತ್ತೆ. ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸೋದಾದ್ರೆ ಇವತ್ತು ಶಿಕ್ಷಣ ಆಯೋಗದ ವರದಿಯಲ್ಲಿ ಏನೆಲ್ಲ ಅಂಶಗಳಿದಾವೆ ಆ ಅಂಶಗಳನ್ನ ಹೇಗೆ ಜಾರಿಗೆ ತರೋದಕ್ಕೆ ಒಂದು ವಿವರವಾದಂತ ಒಂದು ಯೋಜನೆಯನ್ನ ಅಥವಾ ಒಂದು ರೋಡ್ ಮ್ಯಾಪ್ ಅನ್ನ ತಯಾರಿಸಲಿಕ್ಕೆ ಬಹುಶಃ ಒಂದು ಸಮಿತಿಯನ್ನ ಆದಷ್ಟು ಬೇಗ ರಚನೆ ಮಾಡಿ ಈ ಒಂದು ತೀರ್ಮಾನ ಅಥವಾ ಈ ಒಂದು ದ್ವಿಭಾಷಾ ಕಲಿಕೆಯ ನೀತಿ ಈಗ 2026-27 ಬಹಳ ಸ್ಪಷ್ಟವಾಗಿ ಜಾರಿ ಆಗ್ಲಿಕ್ಕೆ ಅವರು ತಕ್ಷಣ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಸರ್, ಮುಖ್ಯವಾಗಿ ಇಲ್ಲಿ ಐಚ್ಛಿಕ ಅಥವಾ ಆಪ್ಷನಲ್ ಅನ್ನುವ ವಿಷಯವನ್ನ ಪ್ರಸ್ತಾಪಿಸಿರೋದು. ಈಗ ವರ್ಕ್ ಲೋಡ್ ವಿಷಯಕ್ಕೆ, ನಾವೀಗ ನೇಮಕಾತಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅದಕ್ಕೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ಕೊಳ್ಬೇಕು ಅನ್ನೋದಾಗಿ ನೀವು ಹೇಳಿದ್ರಿ. ಈ ಪಠ್ಯಕ್ರಮ ಈಗ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜು, ಆ ಕಲಿಕೆ, ಅದರ ವಿಧಾನ ಎಲ್ಲವೂ ಕೂಡ ಭಿನ್ನ ಆಗಿರುತ್ತೆ. ಮತ್ತು ತೃತೀಯ ಭಾಷೆಯನ್ನಾಗಿ ಯಾವ ವಿದ್ಯಾರ್ಥಿ ಯಾವ ಭಾಷೆಯನ್ನ ತೆಗೆದುಕೊಳ್ಳುತ್ತೋ ಸೊ ಆ ಭಾಷೆಗೆ ಬೇರೆ ರೀತಿಯ ಪಠ್ಯಕ್ರಮವನ್ನ ಕೊಡಬೇಕಾಗುತ್ತೆ. ವರ್ಕ್ ಲೋಡ್ ಅನ್ನು ಕೂಡ ಶಿಕ್ಷಕರಿಗೆ ನೀಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳಾಗುವಂತ ಸಾಧ್ಯತೆ. ಈಗ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲಾ ವಿಷಯಗಳನ್ನು ಕೂಡ ಎಲ್ಲಾ ಟೀಚರ್ಸ್ ಕೂಡ ಕಲಿಸ್ತಾರೆ. ಬಟ್ ಅದರ ಉನ್ನತ ಮಟ್ಟದಲ್ಲಿ ಕಲಿಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ಥರ್ಡ್ ಲ್ಯಾಂಗ್ವೇಜ್ ಆಪ್ಷನಲ್ ಆಗಿರುವಂತಹ ಸಂದರ್ಭದಲ್ಲಿ ನೇಮಕಾತಿ ವಿಷಯದಲ್ಲೂ ಕೂಡ ಸರ್ಕಾರ ಬೇರೆ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಇಲ್ಲ, ಒಂದು ನೀತಿ ಜಾರಿಯಾಗುವಾಗ ಪ್ರಾರಂಭಿಕವಾಗಿ ಒಂದು 2-3 ವರ್ಷ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ. ಆದ್ರೆ ಗೊಂದಲಗಳನ್ನ ನಾವೇನೀಗ ಈ ನೀತಿಯನ್ನ ಜಾರಿಗೊಳಿಸ್ಲಿಕ್ಕೆ ಒಂದು ವಿಸ್ತೃತವಾದಂತ ಆದೇಶವನ್ನ ಹೊರಡಿಸ್ತೇವೆ. ಆ ಆದೇಶದಲ್ಲಿ ಇವೆಲ್ಲವನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಈ ರೀತಿ ಇದನ್ನ ಮಾಡಿದ್ರೆ ಏನಾಗ್ಬೋದು ಅಥವಾ ಈ ಆಪ್ಷನ್ ಬಿ ಮಾಡಿದ್ರೆ ಏನಾಗ್ಬೋದು, ಅವೆಲ್ಲವನ್ನ ಗಮನಿಸಿ ನಾವು ಆ ನೀತಿಯನ್ನ ಜಾರಿಗೊಳಿಸ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಕನ್ನಡ ಕಲಿಕಾ ಅಧಿನಿಯಮ ಬಂದಾಗ ನಾವೇನ್ ಮಾಡಿದ್ವಿ,
ಅದನ್ನ ಒಂದೇ ಸಾರಿ ಎಲ್ಲಾ ತರಗತಿಗಳಿಗೂ ಅನ್ವಯ ಮಾಡ್ಲಿಲ್ಲ. ಈಗ 2017ರಲ್ಲಿ ಮಗು 1ನೇ ತರಗತಿಯಲ್ಲಿ 1ನೇ ತರಗತಿ ಇದನ್ನ ಕಲ್ತ್ರೆ 2027ರಷ್ಟೊತ್ತಿಗೆ ಎಲ್ಲಾ ಮಕ್ಕಳು ಕನ್ನಡವನ್ನ ದ್ವಿತೀಯ ಅಥವಾ ಪ್ರಥಮ ಭಾಷೆಯಾಗಿ ಕಲಿತಾರೆ. ಅಂದ್ರೆ ಹಂತವಾಗಿ ಆ ಭಾಷೆಯನ್ನ ಕಲಿತಾರೆ ಅಂತಾನೆ ನಾವು ಜಾರಿ ಮಾಡಿದ್ದು. 2017ರಲ್ಲೇ ಎಲ್ಲರೂ ಪ್ರಥಮ ಅಥವಾ ದ್ವಿತೀಯ ಅಂತ ಹೇಳಿರ್ಲಿಲ್ಲ. ಸುಮಾರು 10 ವರ್ಷಗಳ ಕಾಲ ಅದಕ್ಕೆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅನ್ನ ಕನ್ನಡ ಕಲಿಕಾ ಅಧಿನಿಯಮಕ್ಕೆ ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಇದನ್ನ ಈಗ ಇಲ್ಲೇನು ಗೊಂದಲ ಇಲ್ಲ. ಈಗ ಉದಾಹರಣೆಗೆ ಪ್ರಥಮ ಭಾಷೆ ಯಾವುದು, ದ್ವಿತೀಯ ಭಾಷೆ ಯಾವುದು, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಅದು ಅವನ ಮಾತೃಭಾಷೆ ಮತ್ತು ಇಂಗ್ಲಿಷು, ಅದರಲ್ಲಿ ಏನೋ ಅದಲು ಬದಲು. ಅದು ಪ್ರಥಮ ಆದ್ರೆ ಇದು ದ್ವಿತೀಯ, ಇದು ದ್ವಿತೀಯ ಆದ್ರೆ ಅದು ಪ್ರಥಮ. ಇಲ್ಲಿ ಆಪ್ಷನಲ್ ಲ್ಯಾಂಗ್ವೇಜ್ ನಾವೇನ್ ಹೇಳಿದ್ದೇವೆ, ಯಾವ ಬಗೆಯ ಆಪ್ಷನಲ್ ಲ್ಯಾಂಗ್ವೇಜ್ ಅನ್ನ ಮಕ್ಕಳು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಬೇಕು. ಉದಾಹರಣೆಗೆ ಒಂದು ಸಾಧ್ಯತೆ ಬೇಕು ಅಂತ ಏನು ಅಂದ್ರೆ, ಈಗ ಉದಾಹರಣೆಗೆ ಒಂದು ಸಾಧ್ಯತೆ ಇರೋದೇನಂದ್ರೆ, ನೀವು ಸಂವಿಧಾನದ ರೀತಿಯಲ್ಲಿ ಹೋದ್ರೆ ಏನ್ 22 ಭಾಷೆ ಇದೆ, 2 ಭಾಷೆಗಳಲ್ಲಿ ಅಡ್ರೆಸ್ ಆದ್ರೆ ಇನ್ 20 ಭಾಷೆಗಳಲ್ಲಿ ಯಾವ ಭಾಷೆನೇ ಆದ್ರೂ ಮಕ್ಕಳು ತೆಗೆದುಕೊಳ್ಳೋಕೆ ಅವಕಾಶ ಇದೆಯಾ? ಆ ತರದ ಅವಕಾಶ ಇದ್ರೆ ಆ ಬಗೆಯ ಶಿಕ್ಷಕರನ್ನ ನಾವು ಒದಗಿಸ್ತೇವಾ? ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಹಿಂದಿಯನ್ನ ಅವ್ರ ಆಪ್ಷನಲ್ ಆಗಿ ಓದ್ತೀವಿ ಅನ್ನೋದಾದ್ರೆ ಮಕ್ಕಳು ಅಕಸ್ಮಾತ್ ಹಿಂದಿ ಶಿಕ್ಷಕರು ಈಗಾಗ್ಲೇ ಇದ್ದಾರೆ. ಅಥವಾ ಉರ್ದು ಅನ್ನ ನಾನು ಆಪ್ಷನಲ್ ಆಗಿ ಓದ್ತೇನೆ, ಉರ್ದು ಶಿಕ್ಷಕರಿದ್ದಾರೆ. ಮರಾಠಿಯನ್ನ ನಾನು ಆಪ್ಷನಲ್ ಆಗಿ ಓದ್ತೇನೆ. ಸೊ ಕೆಲವು ಭಾಷೆಗಳಲ್ಲಿ ಉರ್ದು ಆಗ್ಲಿ, ಮರಾಠಿ ಆಗ್ಲಿ, ತಮಿಳ್ ಆಗ್ಲಿ, ತೆಲುಗು ಈ ಶಿಕ್ಷಕರು ಇದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಭಾಷೆ ತೆಗೆದುಕೊಂಡ್ರೆ ಮಕ್ಕಳು, ಈಗ ಉದಾಹರಣೆ ಸರ್ ಇಲ್ಲಿ ಅಂದ್ರೆ ಈಗ ನೀವು ಹೇಳಿದ್ರಿ ಮರಾಠಿ ಕಲಿಸೋರು ಅಥವಾ ಈಗ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು ಗಮನಿಸೋದಾದ್ರೆ ನಮ್ಮ ಭಾಗಗಳಲ್ಲಿ, ಕರಾವಳಿ ಭಾಗಗಳಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಕಲಿಸುವಂತಹ ಶಿಕ್ಷಕರಿದ್ದಾರೆ. ಅಥವಾ ತುಳು ಬಲ್ಲವರು ಇರಬಹುದು ಅಂತ ಅನ್ಸುತ್ತೆ. ತುಳು ಭಾಗಗಳಲ್ಲಿ ತುಳು ಶಿಕ್ಷಕರನ್ನ ನೇಮಕಾತಿ ಮಾಡೋದು, ಅಥವಾ ಯಾವುದೋ ಒಂದು ವಿದ್ಯಾರ್ಥಿ ವಲಸೆ ಬಂದು ಇಲ್ಲಿ ಮರಾಠಿ ಕಲಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಮರಾಠಿಯನ್ನ ಆಪ್ಷನ್ ಆಗಿ ತಗೊಂಡ್ರೆ ಮರಾಠಿ ಕಲಿಸುವಂತಹ ಶಿಕ್ಷಕರನ್ನು ಒದಗಿಸಬೇಕಾಗಿರುವಂತಹ ಹೊಣೆಗಾರಿಕೆ ಸರ್ಕಾರಕ್ಕೆ ಇದೆಯಲ್ಲ ಅಂತ. ಸೊ ಅಂತದನ್ನ ವ್ಯವಸ್ಥೆ ಮಾಡುವಂತಹ ಬದ್ಧತೆಯನ್ನು ಕೂಡ ಸರ್ಕಾರ ತೋರಿಸಬೇಕು ಅಂತ ಕಾಣಿಸುತ್ತೆ. ತೋರಿಸ್ಲೇಬೇಕು. ಈಗ ನೀವು ಭಾಷಾ ಕಲಿಕೆಯನ್ನ ನಿರಾಕರಣೆ ಮಾಡ್ಲಿಕ್ಕಾಗಲ್ಲ. ನಾವು ಶೈಕ್ಷಣಿಕವಾಗಿ ಒಂದು ತೀರ್ಮಾನ ಮಾಡಿದ್ದೇವೆ ಏನಂದ್ರೆ, 2 ಭಾಷೆಗಳನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿಸೋದ್ರ ಮೂಲಕ ಆ ಮಕ್ಕಳು ಬೇರೆ ವಿಷಯಗಳಲ್ಲಿ ಅತ್ಯುತ್ತಮವಾದಂತ ಸಾಧನೆ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ಅದೇ ಸಂದರ್ಭದಲ್ಲಿ ಅವರ ಒಂದು ಮಾತೃಭಾಷೆಯನ್ನ ನಾವು ಹಕ್ಕನ್ನ ಕಸಿತಾ ಇಲ್ಲ. ಆ ಮಾತೃಭಾಷೆಯನ್ನ ಕಲಿಸ್ಕೊಳ್ಳಿಕ್ಕೆ ಆಪ್ಷನಲ್ ಅವಕಾಶವನ್ನ ಕೊಡ್ತಿದ್ದೇವೆ. ಆಪ್ಷನಲ್ ಅವಕಾಶವನ್ನ ಕೊಟ್ಟ ಮೇಲೆ ಅದು ನಿಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಲೆಕ್ಕ ಇಲ್ಲದೆ ಇರ್ಬೋದು, ಆದ್ರೆ ಮಗು ಅದನ್ನ ಪ್ರಭುತ್ವದ ಮಟ್ಟಕ್ಕೆ ಕಲೀಲಿಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಒಂದು ಈ ಸಂದರ್ಭಕ್ಕೆ ಮೂಡ್ತಾ ಇರೋ ಪ್ರಶ್ನೆ ಏನ್ ಕೇಳಿದ್ರೆ, ಈ ಥರ್ಡ್ ಲ್ಯಾಂಗ್ವೇಜ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ, ಅಂದ್ರೆ ನೀವು ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನೇ, ಸಂಸ್ಕೃತವನ್ನೇ, ತುಳುವನ್ನೇ ಅಥವಾ ಅರಬಿಕ್ ಭಾಷೆಯನ್ನೇ ತೆಗೆದುಕೊಳ್ಬೇಕು ಅನ್ನೋದನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಇದೆಲ್ಲೋ ತಪ್ಪು ಆಗುತ್ತೆ. ಮತ್ತೊಂದು ರೀತಿಯಲ್ಲಿ 3ನೇ ಭಾಷೆಯನ್ನಾಗಿ ಯಾವುದೋ ಒಂದು ಭಾಷೆನ ನೀವು ಮಕ್ಕಳ ಮೇಲೆ ಹೇರಿಕೆ ಮಾಡಿದ ಹಾಗೆ ಆಗತ್ತೆ ಅಂತ ಅನ್ಸಲ್ವಾ? ಹೌದು, ಅದೀಗ ಅದನ್ನೇ ತಾನೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ವಿರೋಧ ಮಾಡಿದ್ದು. ನೀವು ಹಿಂದಿಯನ್ನೇ ಯಾಕೆ ಮ್ಯಾಂಡೇಟರಿ ಮಾಡ್ತೀರಿ? ಈಗ ಭಾರತದ ಶೆಡ್ಯೂಲ್ ಅಲ್ಲಿ 22 ಭಾಷೆ ಇದೆಯಲ್ಲ, ಹಿಂದಿ ಅದ್ರಲ್ಲಿ 1 ಭಾಷೆ ಅಷ್ಟೇ. ಯಾಕೆ ಒಂದನ್ನೇ ಏರ್ತೀರಿ ನೀವು ಅನ್ನೋದು ಬಹಳ ಮುಖ್ಯವಾದಂತದ್ದು. ಸೊ ಆ ರೀತಿ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಅದೇನಾಗುತ್ತೆ, ಮಗುವಿನ ಆ ಭಾಷಾ ಕಲಿಕೆಯ ಹಕ್ಕೇನಿದೆ ಅದನ್ನ ನಾವು ಕಲಿಸ್ದಂಗ ಆಗುತ್ತೆ. ಯಾಕಂದ್ರೆ ಬಾರ್ಸಿಲೋನಾ ಡಿಕ್ಲರೇಷನ್ ಅಂತ ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆ ಇದೆ, ಅದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತ. ಆ ಬಾರ್ಸಿಲೋನಾ ಡಿಕ್ಲರೇಷನ್ ಏನ್ ಹೇಳುತ್ತೆ ಅಂದ್ರೆ, ಆಯಾ ಸಮುದಾಯಗಳಲ್ಲಿ ಮಗು ಆ ಭಾಷೆಯನ್ನ, ತಾಯ್ನುಡಿಯನ್ನ ಕಲಿಯುತ್ತೆ ಅಂತ ಹೇಳಿದ್ರೆ ಸರ್ಕಾರಗಳು ಆ ಭಾಷೆಯನ್ನ ಕಲೀಲಿಕ್ಕೆ ಅಗತ್ಯವಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಕಟ್ಕೊಡ್ಬೇಕು, ಒದಗಿಸ್ಬೇಕು ಅನ್ನೋದು ಬಾರ್ಸಿಲೋನಾ ಲ್ಯಾಂಗ್ವೇಜ್ ಡಿಕ್ಲರೇಷನ್ ಒಂದು ಷರತ್ತು, ಅಂತಾರಾಷ್ಟ್ರೀಯ ಮಟ್ಟದ ಷರತ್ತದು. ಇನ್ನು ನಮ್ಮ ಸಂವಿಧಾನದಲ್ಲೂ ಇದೆ ಕೂಡ. ಸಂವಿಧಾನದಲ್ಲೂ ಕೂಡ 350A ಇದೆ, 350B ಇದೆ. ಸೊ ಈ ಒಂದು ಪ್ರಾವಿಷನ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೊಂಡು
ಈ ಆಪ್ಷನಲ್ ಭಾಷೆ ಮಗು ಕಲಿಯುತ್ತೆ ಅಂದ್ರೆ ಅದಕ್ಕೆ ಅಗತ್ಯವಾದಂತ ಏನೋ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರೀತಿ ಆತರದ ತೀರ್ಮಾನ ಮಾಡೋ ಬದಲು ಇವೆಲ್ಲವನ್ನ ಸಮಗ್ರವಾಗಿ ಯೋಚನೆ ಮಾಡಿ ಸಾಧಕ ತಿಳಿದು ಆಮೇಲೆ ಅದನ್ನ ಅನೌನ್ಸ್ ಮಾಡಿದ್ರೆ ಈ ರೀತಿಯ ಗೊಂದಲಗಳು ಬರ್ತಾ ಇರ್ಲಿಲ್ಲ. ಈ ರೀತಿಯ ಗೊಂದಲಗಳು ಒಟ್ನಲ್ಲಿ ಈ ಸೈದ್ಧಾಂತಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜಕೀಯ ವಿಷಯಕ್ಕೆ ಈ ತರದ ನಿರ್ಧಾರಗಳನ್ನ ತರಾತುರಿಯಾಗಿ ತೆಗೆದುಕೊಳ್ಳದೆ ಎಲ್ಲಾ ರೀತಿಯಲ್ಲಿ ಅಧ್ಯಯನ ಮಾಡಿ ಸಮಗ್ರವಾಗಿ ಅದರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಈ ತರದೊಂದು ಯೋಜನೆಯನ್ನ ಅಥವಾ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರೋದು ಸೂಕ್ತ ಅಂತ ಅನ್ಸುತ್ತೆ. ಸರ್, ಇಷ್ಟೊತ್ತು ನಮ್ ಜೊತೆಗೆ ಇದ್ದು ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಸಮಗ್ರವಾಗಿ ಅನಲೈಸ್ ಮಾಡಿರೋದಕ್ಕೆ, ವಿಶ್ಲೇಷಿಸೋದಕ್ಕೆ ಅತ್ಯಂತ ಪ್ರೀತಿ ಧನ್ಯವಾದಗಳು ತಮಗೆ. ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಈ ದಿನ .com ನ ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.